ನಾವು ನಮ್ಮ ಸಂಬಂಗಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಒಂದು ಈ ಅಮೃತ ಮಹೋತ್ಸವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ SDMC ಅಧ್ಯಕ್ಷರಾಗಿರ್ತಕ್ಕಂಥ SB ಮಹಂತೇಶ್ ರವರು ಇವತ್ತು ಆಗಮಿಸಿ ಧ್ವಜಾರೋಹಣವನ್ನು ಮಾಡಿ ಇವತ್ತಿನ ಒಂದು ಸ್ವಾತಂತ್ರ್ಯೋತ್ಸವ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರು ಈ ಕಾರ್ಯವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀನಿ. ಇಡೀ ದೇಶಕ್ಕೆ ಅಮೃತ ಮಹೋತ್ಸವವನ್ನು ಒಂದು ಸಂಭ್ರಮ ಆದ್ರೆ ನಮಗೆ ನಿಮ್ಮೆಲ್ಲರಿಗೂ ಎರಡೆರಡು ಅಮೃತ ಮಹೋತ್ಸವ ಸಂಭ್ರಮಗಳು. ಯಾಕೆ ಅಂದ್ರೆ ನಮ್ಮ ಗೌಡರು ಕೂಡ ಈಗ 75ರ ಸಸಿ, ಅವರು ಕೂಡ ಈಗ 75ನೇ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅವರು ಕೂಡ ಅಮೃತ ಮಹೋತ್ಸವ ವರ್ಷದಲ್ಲಿದ್ದಾರೆ. ವಿಶೇಷವಾಗಿ ನಾವು ಅವರನ್ನ ಕೇಳ್ಕೊಂಡ್ವಿ, ನೀವು ಮುಖ್ಯ ಅತಿಥಿಗಳಾಗಿ ಬರಬೇಕು, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಬೆಂಬಲವಾಗಿ ನಿಲ್ಲಬೇಕು, ನಮ್ಮೊಟ್ಟಿಗೆ ಬಂದು ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣೆ ಮಾಡಬೇಕು, ಮಕ್ಕಳಿಗೆ ನಾವು ಹಿತವಚನಗಳನ್ನು ಹೇಳಬೇಕು, ದಯಮಾಡಿ ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ತುಮಕೂರಲ್ಲೇ ಉಳಿಬೇಡ್ರಿ ಅಂತ ಹೇಳಿ ಕೇಳ್ಕೊಂಡ್ವಿ. ಅವರು ಕೂಡ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬಂದು ಈ ಒಂದು ಕಾರ್ಯವನ್ನ ನಡೆಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಮ್ಮ ಗ್ರಾಮದ ಹಿರಿಯರು ಮಲ್ಲಿಕಾರ್ಜುನಣ್ಣವರು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೀನಿ. ಆಮೇಲೆ ನಮ್ಮ ಹಿರಿಯ ಜೀವ ನಮ್ಮ ಊರಿನವರು ನೋಡಿ ನಮಗೆ ಬಹಳ ಖುಷಿ ಆಗುತ್ತೆ. ವಾಲಂಟಿಯರಿಯಾಗಿ ಹಿಂಗೆ ಬರ್ಬೇಕು. ಹಿಂಗೆ ನಾವು ಪ್ರೋಟೋಕಾಲ್ ಪ್ರಕಾರ ಮೆಮೊ ಕಳಿಸ್ತೀವಿ, ಅದು ಯಾರಿಗೋ ತಲುಪುತ್ತೆ, ಯಾರೋ ನೋಡ್ತಾರೆ, ಯಾರೋ ನೋಡೋದೇ ಇಲ್ಲ, ಯಾರಿಗೋ ವಿಷಯ ಬಂದಿರುತ್ತೆ. ಆದ್ರೆ ಇದು ನಮ್ಮ ಹಬ್ಬ, ನಮ್ಮ ದೇಶದ ಹಬ್ಬ, ನಮ್ಮೆಲ್ಲರ ಹಬ್ಬ. ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ನಮ್ಮನೇಲಿ ನಾವು ಮಾಡ್ಕೊಳ್ತೀವಿ, ಯಾವುದೋ ಒಂದು ಹಬ್ಬ ಮಾಡಿದ್ರೆ ನಮ್ಮೂರಲ್ಲಿ ನಾವು ಆಚರಣೆ ಮಾಡ್ತೀವಿ. ಆದ್ರೆ ಇದು ದೇಶದ ಹಬ್ಬ, ರಾಷ್ಟ್ರೀಯ ಹಬ್ಬ. ಆ ಹಬ್ಬನ ಎಲ್ಲರೂ ಸೇರಿ ಆಚರಿಸಬೇಕು. ಅಮ್ಮ ಕೂಡ ಬಂದಿದ್ದಾರೆ, ಅಮ್ಮನಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಸಿದ್ದಯ್ಯನವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಅಮೃತ ಮಹೋತ್ಸವದ ಆಚರಣೆ ಸ್ವಾಗತವನ್ನು ಬಯಸ್ತೀನಿ. ಗ್ರಾಮದ ಹಿರಿಯ ಜೀವಗಳು ಹಿರಿಯರು ನಮ್ಮೊಟ್ಟಿಗೆ ಕಲ್ತಿದ್ದಾರೆ. ಅವರೊಟ್ಟಿಗೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಇವತ್ತಿನ ಆಚರಣೆಯನ್ನು ಸಂಭ್ರಮಿಸುವಂತ ಒಳ್ಳೆ ಸುಸನ್ಮಯ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನನಗೆ ಹೆಗಲಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ವಿಶ್ವಣ್ಣ ಬಂದಿದ್ದಾನೆ. ಅವರೆಲ್ಲರೂ ಕೂಡ ಹೆಣ್ಮಕ್ಳು ಆ ಕಡೆ ಎಲ್ಲ ಅವ್ರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಗ್ರಾಮದವರ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಅಮೃತೋತ್ಸವ ಆಚರಣೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಹಾಗೆ ಮುಂದಿನ ಅವಧಿಯನ್ನ ನಮ್ಮ ಗೌಡ್ರಿಗೆ ನಾವು ಬಿಟ್ಕೊಡ್ತಾ ಇದ್ದೀವಿ. ಗೌಡ್ರು ಈಗ ಈ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದಷ್ಟು ಒಳ್ಳೆ ಹಿತವಚನಗಳನ್ನು ಹೇಳ್ತಾರೆ, ನೀವೆಲ್ಲರೂ ಕೇಳಬೇಕು. ಗೊತ್ತಾಯ್ತಾ? ಸ್ವತಂತ್ರ ಭಾರತದ ಮಹೋತ್ಸವದ ಸಂದರ್ಭದಲ್ಲಿ, ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳಿಗೆ ಶುಭ ಕೋರುತ್ತಾ ಹಿರಿಯ ನಾಗರಿಕರಿಗೂ ಸಮಸ್ತ ಅಂತವರಿಗೆ ಆರ್ಥಿಕ ಶುಭಾಶಯಗಳು. ನಮ್ಮ ಗುರುಗಳು ಈಗ ಸಂಕ್ಷಿಪ್ತವಾಗಿ ಭಾರತದ ಬಗ್ಗೆ, ಭಾರತದ ವಿವರ ಹೋರಾಟಗಾರ ಬಗ್ಗೆ ಹೇಳಿದ್ದಾರೆ. ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. ನೋಡಿ, ಭಾರತ ಮೊದಲಿತ್ತು. ಬಹಳ ವರ್ಷ ಅಲ್ಲಿ ಕಂಡಾಗೆ ಬ್ರಿಟಿಷರು
ಭಾಳ ವರ್ಷ ವ್ಯಾಪಾರಕ್ಕೆ ಬಂದವರು ನಮ್ಮ ದೇಶ ಆಕ್ರಮಿಸ್ಕೊಂಡು ಅವರೇ ಆಳಿ ಒಂದು 200 ವರ್ಷ ಇಲ್ಲ ಹಿಂಸೆ ಕೊಟ್ಟು ನಮ್ಮನ್ನೆಲ್ಲ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲ. ಆದರೆ ಇವರೇನಿದ್ದಾರಲ್ಲ, ಮಹಾತ್ಮ ಗಾಂಧಿ ಮುಂದಾಳತ್ವದಲ್ಲಿ ವಲ್ಲಭಾಯ್ ಪಟೇಲರು, ನಮ್ಮ ಸುಭಾಷ್ ಚಂದ್ರ ಬೋಸ್ ಹೇಳಿದರೆ ನೀವು ರಕ್ತ ಕೊಡಿ ನಾವು ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ ನಾವು ಆ ಮಟ್ಟಕ್ಕೆ ಅವತ್ತಿನ ದಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದು ನಿಮಗೆಲ್ಲ ಅಂದರೆ ಭಾಳ ಮನಸ್ಸಿಗೆ ಎಲ್ಲ ನಡ್ಕೊಂಡು ಹೋಗಲ್ಲ. ಸರಾಸರಿ ಎಲ್ಲರೂ ಅವರ ಒಂದು ಹೋರಾಟದಲ್ಲಿ ಎಷ್ಟೋ ಕೋಟಾನು ಕೋಟಿ ಜನಗಳು ಅವತ್ತಿನ ಬಲಿದಾನ ಆಗಿದೆ ಭಾರತಕ್ಕಾಗಿ. ಭಾಳ ಒದ್ದಾಡಿದ್ದಾರೆ ಅವರು ಅವತ್ತಿನ ದಿನಕ್ಕೆ ಹೋರಾಡಿ ನಮಗೆ ಸ್ವಾತಂತ್ರ್ಯ ಕೊಡಿಸಿ ಇವತ್ತಿಗೆ ಎಷ್ಟು ವರ್ಷ ಆಯಿತು? 75 ವರ್ಷ ಆಯಿತು. ಸೊ ನಮ್ಮ ಭಾರತ ಹೆಮ್ಮೆಯ ಭಾರತ, ಸ್ವತಂತ್ರ ಭಾರತ, ಅಮೃತೋತ್ಸವ ಭಾರತ. ಅವರೆಲ್ಲರಿಗೂ ನಮಿಸುತ್ತಾ ಪೂಜಿಸುತ್ತಾ ಇವತ್ತಿನ ದಿನ ನಾವು ನಮ್ಮ ಇಡೀ ಪ್ರಪಂಚಕ್ಕೆ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು, ಪ್ರಜಾಪ್ರಭುತ್ವ ರಾಷ್ಟ್ರ. ಅದರ ಒಂದು ಆದ್ಯತೆಯೇ ಬೇರೆ, ಗೌರವನೇ ಬೇರೆ. ನಿಮಗೆಲ್ಲ ಮಕ್ಕಳಿಗೆ ಗೊತ್ತಾಗಲ್ಲ. ಈಗ ಮುಂದೆ ಹಿಂಗೆ ಇದೇ ಥರ ಅವೆಲ್ಲ ನಿಮ್ಮ ಹಾಗೇನೆ ಅವರೇನು ಫೋಟೋ ಇಟ್ಟಿರಲ್ಲ, ಯಾರ್ಯಾರು ಇದ್ರಲ್ಲಿ ಫೋಟೋದಲ್ಲಿ ಗಾಂಧೀಜಿ, ನೆಹರು, ಅಂಬೇಡ್ಕರ್ ಅವರು, ನೇತಾಜಿ ಅವರು, ಇನ್ನೊಂದು ಇಲ್ಲಿ ಇದ್ದಾರೆ ಅವರೆಲ್ಲ. ಇವೆಲ್ಲರ ಒಂದು ಹೋರಾಟದಲ್ಲಿ ನಮಗೆ ಫಲ ಸಿಕ್ಕಿದೆ. ಅವರು ನಿಮ್ಮಂಗೆ ಅಭಯರ ಪಾಪಗಳ ಅದೇ ನಿಮ್ಮಂಗೆ ಕೂತು ಬೆಳೆದು ದೊಡ್ಡರಾಗಿ ದೊಡ್ಡ ಅಲಂಕಾರ ಮಾಡಿದ್ವಿ. ನಾನು ಯಾಕೆ ಹೇಳ್ತೀನಿ ಮಾತು, ನೀವುಗಳನ್ನ ಅದೇ ಥರ ಯಾರಿಗೆ ಗೊತ್ತಿಲ್ಲ ಈ ಭವಿಷ್ಯ ಗರ್ಭದಲ್ಲೇ ನಮ್ಮ ಸಲುಬಳ್ಳಿ ಗ್ರಾಮದ ಹಿರಿಯರ ಮೊಮ್ಮಕ್ಕಳು ಮರಿಮಕ್ಕಳಲ್ಲೇ ಏನೆಲ್ಲ ಇದೆ ಬೆಳೆದಿದೆ, ದೊಡ್ಡದಾಗಿ ಬೆಳೆದಿದೆ. ತಾವು ಅಷ್ಟೇ ಚೆನ್ನಾಗಿ ಭವ್ಯ ಭಾರತಕ್ಕೆ ನಿಮ್ಮ ಕೊಡುಗೆ ಬಹಳ ಬೇಕು. ನಮಗೂ ಈ ಗ್ರಾಮಕ್ಕೆ ಈ ಸಾರಿ ನಮ್ಮ ನಿಜಲಿಂಗಪ್ಪನವರು ಗುರುಗಳಾಗಿ ಬಂದಿದ್ದು ನಮ್ಮ ಗ್ರಾಮದ ಸೌಭಾಗ್ಯ ಪಡ್ಕೊಂಡಿದ್ದೀವಿ. ಅಮ್ಮ ವ್ಯಕ್ತಿನ ಎಷ್ಟು ಈತ ಹುಟ್ಟಿದ್ದ ಮನಸ್ಸು ನನಗಂತ ನಾನು 1000 ಸಾರಿ ಹೇಳ್ತೇನೆ. ನಾನು ಬಲಗೈಗೆ ಬಂದಿದ್ದಾನೆ, ಎಡಗಡೆಗೆ ನಮ್ಮ ಮಹಾಂತ ಇದ್ದರೆ ಬಲಗಡೆಗೆ ಮಾಸ್ಟ್ರು, ಜೊತೆಗೆ ವಿಶ್ವ ಅಂದರೆ ಭಾಳ ಜನ ಹೆಸರು ಹೇಳ್ಕೊಂಡು ಹೋಗಲ್ಲ. ಮಾನಸಿಕವಾಗಿ ಬಲ ಇರುತ್ತೆ. ಏನೆಲ್ಲ ಮಾಡಬೇಕು. ನಮ್ಮೂರು ಸುತ್ತ 4 ನಮ್ಮ ಮಲಿಮಾಮನಿಗೆ ಗೊತ್ತಿದೆ, ಸಿದ್ದೇಶ್ವರ ಅಭಿಲಾಷಿಯರು ಅಕ್ಕನಿಗೆ ಗೊತ್ತಿದೆ, ಹಿರಿಯ ಜೀವಿ ಕಂಚನದ ಹುಡುಗಾಯಮ್ಮ ನಮ್ಮ ಎಲ್ಲರ ಗ್ರಾಮಕ್ಕೆ ಇಂಥವ್ರ ಮಧ್ಯೆ ಆ ಮಕ್ಕಳು ಪೋಷಣೆ ಮಾಡಾಕ ಇಲ್ಲಿ ಕಮಲಮ್ಮ ಇದ್ದಾರೆ. ಎಲ್ಲ ಕೊಡುಗೆ ಆವರಣದಲ್ಲಿರೋ ಎಲ್ಲರ ಕೊಡುಗೆ ಅಪ್ಪ ಎಲೆಮರೆ ಸೇವೆ ಇರುತ್ತೆ ನೋಡಿ. ನಿಮ್ಮ ನೆನಪಿದೆ, ನಿಮ್ಮನ್ನೆಲ್ಲ ಕರ್ಕೊಂಡು ಎಳ್ಕೊಂಡು ಆ ಗಿಡಗಳೆಲ್ಲ ಹಾಕಿದ್ದೀನಿ. ಏನು ಅಭಿಮಾನವಾಗಿ ಸಸಿ ಅಂತ ಹೇಳಿದ್ರು, ಸಸಿ ಅಂತ ಹೇಳಿದರು. ಮೊನ್ನೆ ಒಳ್ಳೆ ಕಾರ್ಯಕ್ರಮದನ್ನ ಹೇಳಿದರು, ನೋಡೋಕ್ಕೆ ಸಸಿ ಅಂತ ಹಾಕ್ಬಿಟ್ಟಿದ್ದಾರೆ. ಅವರ ವಿದ್ವತ್ತಲ್ಲಿ ಹೆಮ್ಮರ ಅಂದರು. ಬೇಕಾಗಿಲ್ಲ ಹೇಳಪ್ಪ, ಈ ಒಂದು ಮನಸ್ಸಿನ ಒಂದೆಲ್ಲ ನಾಲ್ಗೆನ ಲಕ್ಷಬೇಕು. ನಾವು ನಮ್ಮ ಹೋರಾಟದಲ್ಲಿ ನಮ್ಮ ಒಂದು ಕೊಡುಗೆಯಲ್ಲಿ ನಾವು ಎಲ್ಲರ ನಾಲಿಗೆಯನ್ನು ನರ್ತಿಸಬೇಕು, ಮರೆಯಾಗಬೇಕು. ಅದು ನಿಮಗೆ ನೆನಪಿರಲಿ. ಆ ಥರ ಸನ್ಮಾರ್ಗದಲ್ಲಿ ನಡೆಯುತ್ತಾ ಸತ್ಕಾರ್ಯಗಳನ್ನು ಮಾಡುತ್ತಾ ಶಾಶ್ವತವಾಗಿ ಹೆಸರು ಉಳಿಸುತ್ತಾ ನಾವೆಲ್ಲ ಹೋಗೋಣ, ಮರೆಯಾಗೋಣ. ಇಷ್ಟೆಲ್ಲ ಸಂದರ್ಭಕ್ಕೆ ಹೇಳ್ತಾ ನಮಗೆಲ್ಲರ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಗೌಡರು ನನಗೆಲ್ಲ ತುಂಬಾ ಚಿಕ್ಕದಾಗಿ ಹೇಳಿದ್ರು ಅನ್ನಿಸ್ತು. ಕಡಿಮೆ ಅವಧಿನಲ್ಲಿ ಚಿಕ್ಕದಾಗಿ ಕಡಿಮೆ ಸಮಯ ತಗೊಂಡ್ರು ಚಿಕ್ಕದಾಗಿ ಚೊಕ್ಕದಾಗಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಕ್ಕಳಿಗೆ ಅನಿಸಿಕೆಗಳನ್ನು ಹೇಳಿದ್ರು ಅನ್ನಿಸ್ತು ನನಗೆ. ನಮ್ಮ ನಮ್ಮ ಸರ್ವಮಂಗಳವರು ಈಗ ಈ ಸ್ವಾತಂತ್ರ್ಯೋತ್ಸವದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತೀನಿ. ಗೌಡರಿಗೆ ಧನ್ಯವಾದಗಳು. ನೀವೆಲ್ಲ ಅವರಂಗೆ ಎಲ್ಲ ಚೆನ್ನಾಗಿ ಆಗಿ ದೇಶಕ್ಕಾಗಿ ದುಡಿಬೇಕು. ನೀವು ಇನ್ನ ಚಿಕ್ಕ ಮಕ್ಕಳು, ಇನ್ನ ಬುದ್ಧಿ ಬೆಳೆದಿಲ್ಲ. ಬೆಳೀತಾ 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 ನೀವು ಬುದ್ಧಿವಂತರಾಗಿ ಈ ದೇಶದ ಸೇವೆ ಮಾಡಬೇಕು. ಗೊತ್ತಾಯ್ತಾ?
ಯಾರಲ್ಲಿ ಯಾವ ಶಕ್ತಿ ಐತೋ ಗೊತ್ತಿಲ್ಲ. ನಾವು ಸ್ವಾತಂತ್ರ್ಯ ಬಂದಾಗ ನಾನು ಆಲೇ 18 ವರ್ಷದವರು. ನಾವೆಲ್ಲ ಚಳವಳಿಗೆ ನೋಡಿದೆ. ನಾನು ಸೆಕೆಂಡ್ ಇಯರ್ ಓದ್ತಿದ್ದೆ ಚಳ್ಳಕೆರೆಯಲ್ಲಿ. ನಮ್ಮನ್ನೆಲ್ಲ ಸ್ಕೂಲಾಗಿ ಕೂಡಿ ಬೀಗ ಹೋರಾಟದಲ್ಲಿ ಮಾಸ್ಟರ್ಗಳು. ನಾವೆಲ್ಲ ಅವಾಗ ಹಾಡುಗಳು ಹೇಳ್ತಿದ್ವಿ. ಹಾರಾಡು ಓದ್ ಬಜವಿ, ಹೂ ಮಳೆಯು ಬರುತ್ತಲಿದೆ ಹಾರಾಡು ಓದ್ ಬಜವಿ. ನನ್ನೇ ಮಾಸ್ಟ್ರು ಚೆನ್ನಾಗಿ ಸಂಗೀತಕ್ಕೆ ಹೋಗ್ತಿದ್ದೆ. ಆಗ ಮಿಡ್ಲ್ ಸ್ಕೂಲ್ ಸೆಕೆಂಡ್ ಇಯರ್ ಹೋಗ್ತಿದ್ದೆ. ನನ್ನ ಜೀವನನೇ ಹಾಳು ಮಾಡಿಬಿಟ್ರು. ಗೊತ್ತಿಲ್ಲ ಎಂತೆಂತ ಹಾಡುಗಳು ಹೇಳ್ತಿದ್ದೆ ರಾತ್ರಿ ಗೀತಿಗೆ. ನೀವು ಎಲ್ಲ ಹಂಗ ಆಗ್ಬೇಕು, ಬೆಳಿಬೇಕು, ನಮ್ಮ ದೇಶ ಬೆಳಿಬೇಕು, ಒಳ್ಳೆಯರಾಗಬೇಕು, ಒಳ್ಳೆ ನೀತಿ ನ್ಯಾಯ ಎಲ್ಲದೂ ಕಲಿಬೇಕು. ಬರೀ ವಿದ್ಯೆ ಕಲಿಯೋದಲ್ಲ, ಸಂಸ್ಕೃತಿ ಕಲಿಬೇಕು. ಗೊತ್ತಾಯ್ತಾ? ಒಳ್ಳೆ ನಡವಳಿಕೆ, ಒಳ್ಳೆ ನುಡಿ, ಅದನ್ನು ನಾವು ಕಲಿಬೇಕು. ಗೊತ್ತಾಯ್ತಾ? ನೀವು ಅವರನ್ನು ಆಗಬೇಕು. ಇಂದಿರಾ ಗಾಂಧಿ ಅವರೆಲ್ಲ ಇದ್ರಲ್ಲ, ಮೊದಲನೇದು ಗಾಂಧೀಜಿ ಅವರೆಲ್ಲ ಅವರಂಗೆ ಆಗಬೇಕು. ಇನ್ನೇನು ನೀವು ಚೆನ್ನಾಗಿ ಓದ್ಬೇಕು, ವಿದ್ಯೆ ಉಂಟಾಗಿ ವಿದ್ಯುತ್ಗೆ ಬೆಲೆ. ಇನ್ನೇನಪ್ಪ ಅವ್ರಿಗೆ ಧನ್ಯವಾದಗಳು. ಚಿಕ್ಕದಾಗಿ ಚೊಕ್ಕದಾಗಿ ಮುಂದೆ ನಾವು ಹೆಂಗೆ ಬದಲಾಗಬೇಕು, ಏನಾಗಬೇಕು, ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಬಂದಿರ್ತಕ್ಕಂಥ ಮಲ್ಲಿಕಾರ್ಜುನನ್ ಅವರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನನಗೆ ಗೊತ್ತಿರಲಿಲ್ಲ, ಆಗಲೇ ವಿಡಿಯೋ ಮಾಡ್ತೇನೆ. ಕೆಲವೊಂದಷ್ಟು ಜನ